ಇಲ್ಲೊಂದೇನೋ ಇದೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಫುಲ್ಲು ಪಾಳು ಬಿದ್ದೈತೆ ಅಂದ್ಕೊಳ್ಳಿ, ಮನೇನೂ ಪಾಳು ಬಿದ್ದೈತೆ. ಇಲ್ಲಿ ರ್ಯಾಪ್ ಶೂಟ್ ಮಾಡ್ತಿದ್ದಾರೆ ನೋಡಿ ಗಾಯ್ಸ್. ಸೀರಿಯಸ್ಲಿ ಇಲ್ಲೇನೋ ನೆಗೆಟಿವಿಟಿ ಇದೆ ಗಾಯ್ಸ್. ನೋಡ್ತಿರ್ಬೋದು ಇಲ್ಲೊಂದೇನೋ ಇದೆ. ಏನು ಬ್ರೋ ಇದು ಹಿಂಗೆ ಸೌಂಡ್ ಆಗ್ತೈತೆ? ಬೇಡ ಇಲ್ಲ ಬೇಡ, ಮೇಲೆ ಹೋಗ್ಬಿಡೋಣ. ಏನಾಗ್ತೈತೆ ಬ್ರೋ? ಫುಲ್ ನೆಗೆಟಿವ್ ಸ್ಟಾರ್ಟ್ ಆಯ್ತು ಗೈಸ್. ಏನಾದ್ರು ಸೌಂಡ್ ಆಗ್ತಾಯಿದೆ ಗೈಸ್. ಎಲ್ಲ ಹೆಂಗೆ ಬರ್ತದೆ? ಸೊ ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಲಾಗ್. ಗೈಸ್ ಏನಂದರೆ ಇವತ್ತು ನಾನು ಬಂದ್ಬಿಟ್ಟು ಭಗವಾನ್ ಬ್ರೋ ಗಾಡಿ ರಿವ್ಯೂ ಮಾಡೋಕ್ಕೆ ಬಂದಿದ್ದೆ. ಮತ್ತು ಬಂದಿರೋಂಥ ಜಾಗ ಕೂಡ ಫುಲ್ ಅಬ್ಯಾಂಡನ್ ಆಗಿದೆ, ನೋಡ್ತಿರ್ಬೋದು. ಎಲ್ಲ ವಯಸ್ಸಿಲ್ಲ ಇದ್ದಾರೆ. ಬಟ್ ಏನಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಗಾಡಿ ರಿವ್ಯೂ ಮಾತ್ರ ಮಾಡಲ್ಲ. ಗಾಡಿ ರಿವ್ಯೂ ಜೊತೆಗೆ ನಿಮಗೆ ಇನ್ನೊಂದು ನೀವು ಯೋಚನೆ ಮಾಡಿದಿರೋಂಥ ಒಂದು ಥಿಂಗಿದೆ. ಏನು ಗೊತ್ತಾ, ಇವತ್ತು ಒಂದು ಈವ್ನಿಂಗ್ ಆಗೋವರೆಗೂ ಫುಲ್ ಈ ಕತ್ಲೆ ಆಗಬೇಕು. ಕತ್ಲೆ ಆಗೋವರೆಗೂ ಈ ಜಾಗದಲ್ಲಿ, ಈ ಅಬಂಡೆನ್ಸ್ ಸ್ಪೇಸಲ್ಲಿ ಯಾವ ಥರ ನೆಗೆಟಿವಿಟಿ ಇದೆ ಅಂತೆಲ್ಲ ನೋಡೋಣ. ಮತ್ತು ಇಲ್ಲೇನಂದರೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಮನೆ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ತಿರ್ಬೋದು. ಸುತ್ತ ಇರೋ ಮನೆ ಎಲ್ಲ ಬಂದ್ಬಿಟ್ಟು ಫುಲ್ ಅಬ್ಯಾಂಡನ್ ಆಗಿರೋದು. ಕಮೆಂಟ್ ಮಾಡಿ ಏನಾದ್ರು ನಾವು ಏನಾದ್ರು ದೇವ ಚಾನಲ್ ಓಪನ್ ಮಾಡೋಣ ಅಂತ. ಯಾಕಂದ್ರೆ ನಮಗೇನು ಭಯ ಇಲ್ಲ. ನಾನು ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ನೋಡಿ. ಇದು ಯಾವ ಕಾಲದ್ದು ಅಂತ ನನಗೆ ಗೊತ್ತಿಲ್ಲ ಮಾತ್ರ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಫುಲ್ಲು ಪಾಳು ಬಿದ್ದೈತೆ ಅಂದ್ಕೊಳ್ಳಿ, ಮನೇನೂ ಪಾಳು ಬಿದ್ದೈತೆ. ಸುತ್ತಮುತ್ತ ಇರೋ ಜಾಗ ಎಲ್ಲ ನೋಡೋಕೆ ಒಂಥರ ಮೈ ಜುಮ್ ಅನ್ನತ್ತೆ ನಿಮಗೆ, ನನಗಲ್ಲ. ಆದರೂ ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ಅಲ್ಲಿ ಕ್ಯಾಟೂರು ಇದ್ದಾರಲ್ಲ, ಅವ್ರನ್ನ ಕೇಳಂಬನ್ನಿ ಹೆಂಗನ್ಸುತ್ತೆ ಈ ಜಾಗ ನೋಡಿ ಅಂತ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ರ್ಯಾಪರ್ಸ್ ಇದ್ದಾರೆ, ಅವ್ರು ರ್ಯಾಪ್ ಕೂಡ ಶೂಟ್ ಮಾಡ್ತಾರೆ ಇವತ್ತು. ಕ್ಯಾಟು ಬ್ರೋ, ಏನು ಅನಿಸ್ತು ಬ್ರೋ ಈ ಜಾಗ ನೋಡಿ ನಿಮಗೆ? ನೆಗೆಟಿವ್ ಕಾಣಿಸ್ತಾ ಇದೆ, ನೋಡೋಣ ನೈಟ್ ನೋಡೋಣ ಅಂತೀರಾ? ಫುಲ್ಲು ಯಾರು ಬ್ರೋ? ಸೌಂದರ್ಯ ಮಸ್ತ್ ಇಷ್ಟೊತ್ತರ ನಾಗವಲ್ಲಿ ಅಂತಿದ್ರೆ. ಗಂಗಾ ಗಂಗಾ ನಾಗವಲ್ಲಿಗೆ ಬದಲಾಗೋದು. ಗಂಗನ್ ನಿಂಗ ಮಾಡೋಣ ಬನ್ನಿ ಇವತ್ತು. ಅಲ್ಲಿ ನೋಡ್ತೀರಲ್ಲ ಅವರು ರ್ಯಾಪರ್ಸು, ಮತ್ತು ಇವರು ಕೂಡ ನಮ್ಮ ಕನ್ನಡ ರ್ಯಾಪರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರಿಗೆ, ಇವ್ರ ಚಾನಲ್ ಪಿನ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಥ್ಯಾಂಕ್ ಯು. ವೇಟ್ ಆ್ಯಂಡ್ ವಾಚ್ ಗೈಸ್. ಸ್ವಲ್ಪ ಕತ್ಲೆ ಅಲ್ಲಿ ಸ್ವಲ್ಪ ಸಸ್ಪೆನ್ಸ್ ತೋರಿಸೋಣ ಹೆಂಗೈತೆ ಇಲ್ಲಿ. ನೋಡೋಕೆ ಸ್ವಲ್ಪ ವಿಚಿತ್ರವಾಗಿ ಐತೆ ಜಾಗ. ಅಂಥ ಜಾಗಕ್ಕೆ ಗಾಡಿ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ವೆರಿ ಇಂಟ್ರೆಸ್ಟಿಂಗ್. ಸೊ ಗಾಯ್ಸ್, ಇವಾಗ ಫಸ್ಟ್ ಟೇಕ್ ಆಯಿತು. ಇವಾಗ ಬಂದ್ಬಿಟ್ಟು ಅವರು ಕಾರ್ದು ಸಿನಿಮ್ಯಾಟಿಕ್ ಶೂಟ್ಸ್ ತೆಗಿತಿದ್ದಾರೆ. ಆಲ್ರೆಡಿ ಟೈಮ್ ಎಷ್ಟಾಯಿತು? ಹೋಗೋಂಬ್ರು ಫೋನ್ ಕೊಡಿ. ಇಲ್ಲಿ ಟೈಮ್ ನೋಡ್ತಿರ್ಬೋದು, 6:30 ಆಗೈತೆ. 6:30 ಆಗಿರೋಂಥ ಜಾಗದಲ್ಲಿ ಇದೀವಿ. ಈ ಮನೆ ಒಳಗೆ ಹೋಗೋಣ, ಕತ್ಲಾಗಾದ್ಮೇಲೆ ಹೋಗೋಣ. ಇವಾಗಲೇ ಹೋದ್ರೆ ಏನೂ ಸಸ್ಪೆನ್ಸೇ ಇರೋಲ್ಲ. ಕತ್ಲಾಗಬೇಕು, ಆಮೇಲೆ ಒಳಗೆ ಹೋಗ್ಬೇಕು. ದೆವ್ವ ಬಂದರೆ ಮಾತಾಡಿಸ್ಬೇಕು. ಏನಂತೀರಾ ಬ್ರೋ? ಮಾತಾಡೋದಂತೀರ? ಏನೇನೋ ಹಾಕ್ಸೋಣ. ನಾನು ಜೀವನದಲ್ಲಿ ದೆವ್ವನೇ ನೋಡಿಲ್ಲ ಹೆಂಗೈತೆ ಅಂತ. ನೋಡ್ಬೇಕು ಒಂದ್ಸರಿ. ಹೌದಾ? ನೋಡಿ ಗಾಯ್ಸ್, ಇವಾಗ ಈ ಲಾಗಿಗೆ ತುಂಬ ಹೆಲ್ಪ್ಫುಲ್ ಪರ್ಸನ್ ಅಂತಲೇ ಹೇಳ್ಬೋದು ಇವರು. ಬ್ರೋ ಹಂಗಾರೆ ಒಂದು ಇದೊಂದು ಮನೆ ಅಲ್ಲ, ಇನ್ನು ಅಕ್ಕಪಕ್ಕ ಎಲ್ಲ ಸುಮಾರು ಮನೆ ಇದಾವಲ್ಲ, ಅಲ್ಲೇ ಇಲ್ಲ ಹೋಗ್ಬಿಡೋಣ. ಗೈಸ್ ಇವಾಗ ಇಷ್ಟೊತ್ತರೆಗೂ ಏನು ಶೂಟ್ ಮಾಡ್ತು ಅದನ್ನು ನೋಡ್ತಾ ಇದ್ದೀವಿ ಕ್ಯಾಮ್ರಾದಲ್ಲಿ ಹೆಂಗೆ ಬಂದೈತೆ ಅಂತ. ಇಲ್ಲೆಲ್ಲ ಕತ್ಲಾಗಿದೆ, ಆದರೆ ಮೊಬೈಲಿಂದ ಆ ಥರ ಕಾಣಿಸ್ತಾನೆ ಇಲ್ಲ ಅಷ್ಟೊಂದು ಕತ್ಲಾಗಿದೆ ಅಂತ. ಇನ್ನು ಸ್ವಲ್ಪ ಇದೆ ರಿವ್ಯೂ, ಇನ್ನು ಅದನ್ನೆಲ್ಲ ಮಾಡ್ಕೋಬೇಕು. ಕತ್ಲಾಗೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಆದರೆ ಕತ್ಲೇನೇ ಹಂಗಿಲ್ಲ. ಚಂದ್ರ ಬೇಗ ಬಾ. ಚಂದ್ರ ಬಂದವನೇ, ಮುಚ್ಚಲ್ಲ ಅಷ್ಟು. ಬ್ರೋ ಇದು ಏನೇನು ಬ್ರೋ? ಇದು ಫುಲ್ ಟ್ಯಾಟೋ ಹಾಕ್ಸ್ಬಿಟ್ಟಿದ್ದೀರಾ? ಯಾವುದು ಬ್ರೋ ಅದು ಟ್ಯಾಟೋ? ಅಂತ ಸ್ಕೀಮ್ಯಾನ್ ಗ್ಯಾಂಗ್ಸ್ಟರ್ ಸ್ಟ್ರೀಟ್ ನೋಡಿ ಗೈಸ್, ಇಲ್ಲೆಲ್ಲಿ ಟ್ಯಾಟೋ ಹಾಕ್ಸಿದ್ದಾರೆ ಇವರು. ಇಲ್ಲಿ ಆ್ಯಂಡ್ ಆ ಕಡೆ ತೋರಿಸ್ತೀನಿ ತರ್ರಿ ನೋಡಿ.
ನನಗೂ ಹಿಂಗೆ ಹಾಕಿಸ್ಕೋಬೇಕಂತ ಆಸೆ. ನಮ್ಮ ಮನೇಲಿ ಮಕ್ಕ ಹೋಗಿರ್ತಾರೆ. ಬೇಡ. ಇಲ್ಲೇ ಎಲ್ಲಿ? ಬ್ಲೇಸರ್ಸ್ ಅಂತ ಇದೆ. ಹಾಂ 24 ನನ್ನ ಕಂಪ್ನಿ ಹೆಸರು, ನನ್ನ ಡೇಟ್ ಆಫ್ ಬರ್ತು ಹಾಂ ಫೇತ್. ಸೈಕನ್ ಕೊಡಿ. ಆಯ್ತಾ? ಓಕೆನಾ ಬ್ರೋ? ಬಂದೈತೆ ಕ್ಲಿಪ್ಪು ಪಕ್ಕ? ಬನ್ನಿ ಗಾಯ್ಸ್ ನೆಕ್ಸ್ಟ್ ಪಾರ್ಟ್ ಮಾಡೋಣ. ನಾನು ನಿಮಗೋಸ್ಕರ ಇಷ್ಟೊಂದು ಕಷ್ಟ ಎಲ್ಲ ಪಟ್ಟು ಕ್ಯಾಮ್ರಾ ತರಿಸಿ ವೀಡಿಯೋ ಮಾಡಿ ಅದನ್ನು ರೆಕಾರ್ಡ್ ಮಾಡಿ ನೈಟೆಲ್ಲ ಕೂತ್ಕೊಂಡು ಎಡಿಟ್ ಮಾಡಿ ನಾನು ಲಾಗ್ ಪೋಸ್ಟ್ ಮಾಡಿದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ, ಏನಿಲ್ಲ. ಅದೇ ಬ್ಲೇಜ್ ಅಂತ ಹೇಳ್ಕೊಂಡು ಬ್ಲೇಡ್ ಹಾಕೋ ನನ್ನ ಮಕ್ಳಿಗೆ ಮಾತ್ರ ಒಳ್ಳೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೋತೀರ ಮಾತ್ರ. ಏನೂ ಮಾಡೋಕ್ಕಾಗಲ್ಲ, ಕಂಟೆಂಟಿಗೆ ಬೆಲೆ ಇಲ್ಲ. ನೀನು ನೋಡ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಗೈಸ್ ಇವಾಗ ಬಂದ್ಬಿಟ್ಟು ಕತ್ಲು ಆಗ್ತಾ ಇದೆ ಕತ್ಲು. ನಾವಿವಾಗ ಬಂದ್ಬಿಟ್ಟು ಲೈಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಯಾಕಂದರೆ ಇನ್ನು ಕಂಟಿನ್ಯೂ ಶಾರ್ಟ್ಸ್ ಇದೆ, ಒಂದು ಅರೌಂಡ್ 4 ಶಾರ್ಟ್ಸ್ ಇದೆ. ಆ 4 ಶಾರ್ಟ್ಸ್ ತೆಕ್ಕೋಬೇಕು. ನೋಡ್ತಿರ್ಬೋದು ಕತ್ಲೆ ಆಗ್ತಿದೆ. ಬ್ರೋ ನಿಮಗೆ ಭಯ ಏನೂ ಆಗಲ್ವ ಬ್ರೋ ಈ ಥರ ಅಬಾಂಡನ್ ಸ್ಪೇಸಿಗೆ ಬಂದರೆ? ನನ್ನ ಜೊತೆಗೆ ಒಂದು 4 ಜನ ಇರ್ತಾರೆ ರ್ಯಾಪರ್ಸ್ ಅಂತ ದೆವ್ವಗಳು. ಹಾಂ ಅವ್ರ ಮುಂದೆ ಅವು ಇಲ್ಲ ಹಂಗಂತೀರಾ? ಆದರೆ ಫಸ್ಟ್ ಟೈಮ್ ಕರ್ಕೊಂಬಂದಾಗ ಎದುರಿದ ಬೀಜ ಹಾಂ ಫುಲ್ ಎದುರಿಸ್ಬಿಟ್ಟಿದ್ರು ಫುಲ್ಲು. ಬ್ರೋ ಬಂದ್ಬಿಟ್ಟು ಫುಲ್ಲು ಪ್ರೊಫೆಷ್ನಲ್ ಫೋಟೋಗ್ರಾಫರು, ಸಿನಿಮಾಟೋಗ್ರಾಫರ್. ಸಖತ್ತಾಗಿ ಮಾಡ್ತಾರೆ ಮಾತ್ರ. ಇವಾಗ ನಂದು ಲಾಗ್ ಅಪ್ಲೋಡ್ ಮಾಡ್ತೀನಲ್ಲ ಈ ಕಾರ್ ರಿವ್ಯೂದು, ಆ ಕಾರ್ ರಿವ್ಯೂವಲ್ಲೇ ನೋಡ್ಕೊಳ್ಳಿ ನಿಮಗೆ ಯಾವ ಥರ ಬಂದಿರುತ್ತೆ ಕ್ಲಿಪ್ಸ್ ಅಂತ. ಗೈಸ್ ನಾನಿವತ್ತು ಏನೇ ಆಗಲಿ ಗೈಸ್ ಆ ಮನೆ ಒಳಗೆ ಹೋಗಲೇಬೇಕು ಚಾಲೆಂಜ್ ತಗೊಬಿಟ್ಟಿದ್ದೀನಿ. ಆದರೆ ಕತ್ಲಾಗಾದ್ಮೇಲೆ ಹೋಗ್ಬೇಕು ಆ ಮನೆ ಒಳಗೆ. ಅಜ್ಜಿ ಏನಿರ್ಬೋದು ಅಂತೀರ ಮನೆ ಒಳಗೆ? ನೆಗೆಟಿವ್ ಸ್ಟಾರ್ಟ್ ಆಗ್ತೈತೆ. ನೆಗೆಟಿವ್ ಅಲ್ಲ, ನಮಗೊಂಥರ ಅನಿಸ್ತೈತೆ ಇವಾಗ. ಅಲ್ಲಿ ಸ್ವಿಮ್ಮಿಂಗ್ ಫೂಲು ಗೈಸ್, ಇನ್ ಜಾಗದಲ್ಲಿ ಯಾರಿಗೂ ಸ್ವಿಮ್ಮಿಂಗ್ ಫೂಲ್ ಕಟ್ಟಿಸ್ತಾನೆ? ಇಲ್ಲಿ ಯಾರೋ ಒಬ್ಬ ಕರೋಡ್ಪತಿನೇ ಇದ್ದ ಅನ್ಸುತ್ತೆ ಅವಾಗಿನ ಕಾಲದಲ್ಲಿ. ಅಷ್ಟು ದೊಡ್ಡ ಸ್ವಿಮ್ಮಿಂಗ್ ಫೂಲ್ ಕಟ್ಟಿಸ್ಕೊಂಡಪ್ಪ. ಮನೇನು ಚೆನ್ನಾಗಿ ಐತೆ. ದೆವ್ವ ಗೊತ್ತಿಲ್ಲ ಬ್ರೋ, ನಾನು ಇದುವರೆಗೂ ನೋಡಿಲ್ಲ. ಸ್ಮಶಾನಕ್ಕೆಲ್ಲ ಮಧ್ಯ ರಾತ್ರಿ ಹೋಗಿದ್ದೀನಿ, ಏನೂ ಕಾಣಿಸೇ ಇಲ್ಲ ನನಗೆ. ಬ್ರೋ ನೀವು ನೋಡಿದ್ದೀರಾ ಬ್ರೋ ಯಾವ ಥರ ದೆವ್ವ? ಇಲ್ಲ ಬ್ರೋ ನೋಡಿಲ್ಲ. ರ್ಯಾಪರ್ಸ್ ಅಂತ 4 ಜನ ದೆವ್ವ ಅಂದ್ರೆ ಅವರೇ ದೆವ್ವ? ಒಬ್ಬರು ಒಂದೊಂಥರ ಒಂದೊಂದು ಸೀನಿ ಒಂದೊಂಥರ ರೆಡಿ ಆಗ್ಬಿಡ್ತಾರೆ. ಭಗವಾನ್ ಬ್ರೋ ನೀವು ನೋಡಿದ್ದೀರಾ ಯಾವ ಥರ ದೆವ್ವನ? ದೇವ್ರನ್ನೇ ನಂಬಲ್ಲ ಅಂತೆ ನಾ ದೇವ್ರನ್ನೇ ನಂಬಲ್ವಾ? ಯಾಕೆ ಬ್ರೋ ಹಿಂಗಂದ್ಬಿಟ್ರಿ? ಇವನ್ನ ಕರ್ಕೊಂಡು ಹೋಗೋಣ ಇವತ್ತು. ಹಾಂ ಭಗವಾನ್ ಬ್ರೋ ಬನ್ನಿ ಬ್ರೋ ಒಳಗ ಹೋಗ್ಬಿಟ್ಟ ನಿಜ ನೋಡೋಣ. ಹಂಗೂ ಏನಾದ್ರು ತುಂಬಾ ಪ್ರಾಬ್ಲಮ್ ಆಯ್ತು ಅಂದ್ರೆ ದೆವ್ವನು ಕರ್ಕೊಂಡು ಬರೋಣ, ತೋರಿಸೋಣ, ಅದನ್ನು ಇಂಪ್ರೆಸ್. ದೆವ್ವಕ್ಕೂ ಗಾಡಿ ತೋರಿಸ್ಬಿಟ್ಟು ಅವನ ಅಜ್ಜಿ ಇವತ್ತು ಇಂಪ್ರೆಸ್ ಮಾಡೋದು ಯಾವ ಥರ ಗೊತ್ತಾ? ಗಾಡಿ ನೋಡಿ, ಇದು ಫುಲ್ ಮಾಡಿಫೈ ಆಗಿದೆ, ಸ್ಟೇಜ್ 3 ಫ್ಲೇಮ್ ಇದೆ, ಫುಲ್ ಇದು ನೋಡ್ತಿದ್ದಲ್ಲ ಮಲ್ಟಿ ಕಲರ್ ರ್ಯಾಪ್ ಆಗಿದೆ ಗಾಡಿ, ಆ ಥರ. ಬರೀ ಡೌಗಳಿಂದ ಬ್ರೋ ಈ ಜಾಗದಲ್ಲಿ ಏನೋ ಇದೆ ಬ್ರೋ. ಯಾಕಂತಂದ್ರೆ ಈ ಜಾಗ ಬರ್ತಾವನೆ ಒಂದು 7-8 ಮನೆ ಅಬಂಡೆಂಟ್ ಆಗಿದೆ. ಒಂದೇ ಏರಿಯಾದಲ್ಲಿ ಹೆಂಗೆ ಅದು ಅಷ್ಟಕ್ಕೊಂದು ಮನೆಗಳು ಕಟ್ಟಿ ಬಿಟ್ಟಿರೋದು. ಮತ್ತೆ ಎಲ್ಲಾ ಮನೆಗೂ ಸ್ವಿಮ್ಮಿಂಗ್ ಪೂಲ್ ಅಂತೆ, 2-3 ಬಾಲ್ಕನಿ ಅಂತೆ, ಎಲ್ಲ ದೊಡ್ಡ ದೊಡ್ಡ ಮನೆ ಎಲ್ಲ ಅರ್ಧ ಕನ್ಸ್ಟ್ರಕ್ಟ್ ಆಗಿದ್ದಾವೆ. ಇನ್ನು ಕೆಲವು ಕನ್ಸ್ಟ್ರಕ್ಟ್ ಆಗಿ ಎಲ್ಲ ಮಾಡಿಸಿ ಬಿಟ್ಟೋಗಿದ್ದಾರೆ. ಲೆಫ್ಟ್ ಸೈಡ್ ಮನೆನೋ ಭಯಂಕರ ಐತಲ್ಲ, ಅದು ಮನೆ ಮನೆ DL ಬಂದ್ಬಿಟ್ಟು ಶೂಟ್ ಮಾಡ್ಬೇಕು. ಫಸ್ಟ್ ಇಂಟ್ರೋ ಶಾರ್ಟ್ ಈ ಮರದೈತಿ ಈ ಮನೆ ತೋರಿಸ್ಬಿಟ್ರೆ ಈ ಮರ ಹೆಂಗ್ ಮಾಡಿ ಇವಾಗಲೇ ಒಂಚೂರು ಪುಕ್ ಆಗ್ತೈತೆ, ಅಷ್ಟೊಂದಿಲ್ಲ. ಬ್ರೋ ಯಾರ್ದಾರು ಮೈ ಮೇಲೆ ಬಂದ್ಬಿಟ್ಟು ಏನು ಮಾಡ್ತೀರಾ? ಮೈ ಮೇಲೆ ಬರುತ್ತಾ ಅದು? ಗೊತ್ತಿಲ್ಲ. ಇಲ್ಲ ಬರಲ್ಲ, ಬಿಟ್ಟು ಬರಲ್ಲ ಅಂತೀರಾ? ಅವ್ರಿಗೆ ಗೊತ್ತಿರುತ್ತೆ. ಕ್ಯಾಟು ಬ್ರೋ ಬನ್ನಿ ಇಲ್ಲಿ. ಬ್ರೋ ಇದು ದೆವ್ವಗಳ ಮೈ ಮೇಲೆ ಎಲ್ಲರ ಮೈ ಮೇಲೆ ಬರುತ್ತಾ ಅಥವಾ ಯಾರ ಮೈ ಮೇಲೆ ಬರುತ್ತೆ? ಅರ್ಧ ಆಗಿಲ್ಲ. ಯಾರ ಮೈ ಮೇಲೆ ಬರ್ಬೋದು ದೆವ್ವ? ಹೆಣ್ಮಕ್ಳ ಮೇಲೆ ಬೇಗ ಅಟ್ಯಾಕ್ ಆಗುತ್ತೆ. ನಮಗೆಲ್ಲ ಅಷ್ಟು ಬರಲ್ಲ ಅಲ್ಲ, ಅಷ್ಟೊಂದು ನಾವು ಬೇಕಿರೋ ಜೊತೆ ಎಣ್ಣೆ ನೋಡಿಬೋದು. ಎಣ್ಣೆ ಗಾಯ್ಸ್ ಸೊಳ್ಳೆ ಹೆವಿ ಕ್ವಾಟ್ಲೆ ಕೊಡ್ತೈತೆ, ಬೆಂಕಿ ಹಾಕ್ತಿದ್ದಾರೆ. ಬೆಂಕಿ ಹಾರೋಗ್ತೈತೆ ಬ್ರೋ, ಏನೋ ನೆಗೆಟಿವಿಟಿ ಇದೆ ಇಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಹಂಗೆ ಕಮೆಂಟ್ ಮಾಡಿ, ಜಸ್ಟ್ ಕಾರ್ ಲಾಕ್ಸ್ ಮಾತ್ರ ಮಾಡೋಣ ಅಥವಾ ಮಧ್ಯದಲ್ಲಿ ಈ ಥರ ಏನಾದ್ರು ಫನ್ ಆಗಿ ಈ ಥರ ಅಡ್ವೆಂಚರಸ್ ಆಗಿ ಏನಾದ್ರು ಮಾಡೋಣ ಅಂದರೆ ಹೇಳಿ, ನಿಮಗೋಸ್ಕರನೇ ಮಾಡೋಕ್ಕಿರೋದು ನಾವು. ಗೈಸ್ ನೋಡಿ ಗೈಸ್, ಇಷ್ಟೊತ್ತವರೆಗೂ ಬರ್ತೀನಿ ಅಂದ್ಬಿಟ್ಟು ಇವಾಗ ನೋಡ್ರಿ ಬರಲ್ಲ ಅಂತೀರ. ಭಯ ಇಲ್ಲ, ಏನಿಲ್ಲ, ಅಷ್ಟೊಂದೇನು ಭಯಂಕರವಾಗಿ ಏನು ಕಾಣಿಸ್ತಿಲ್ಲ.
ನೋಡಿ ಇಲ್ಲಿ ಮರ ನೋಡ್ರಿ, ಇದು ನಾವೊಂದು ವೈಡ್ ಆಂಗಲ್ ಅಲ್ಲಿ ತೋರಿಸ್ತೀನಿ ನೋಡಿ ಗೈಸ್ ನಿಮಗೆ, ದೂರದಿಂದ ಯಾವ ಥರ ಕಾಣಿಸುತ್ತೆ ಅಂತ. ಅಮ್ಮನ ಕಂಬ ಅದು ನಾನೇ ಭಯ ಬಿದ್ದೋದೆ. ಈ ಮನೆ ನೋಡಿ ಕಮೆಂಟ್ ಆಗಕ್ಕೆ ಹೇಳ್ರಿ ಹೆಂಗೈತೆ ಅಂತ ನೋಡಿ ಗೈಸ್. ಈ ಮರದಲ್ಲಿ ಎಲೆನೇ ಇಲ್ಲ. ಮೋಸ್ಟ್ಲಿ ದೇವಾನೇ ಕಿತ್ಕೊಂಡು ಹೋಗಿರ್ಬೇಕು. ಕಿತ್ಕೊಂಡು ರೋಲ್ ಮಾಡ್ಕೊಂಡು ಎತ್ತೈತಾ ಅಂತ ಗೈಸ್. ಅದು ಬೆಂಕಿ ಕೂಡ ಹತ್ತಿಲ್ಲ ಸ್ಟಾರ್ಟಿಂಗು, ಏನೋ ಇದೆ. ಮನೆನೇ ಕಾಣ್ದಂಗೆ ಆಗೋಯ್ತು. ಕಾರೇ ಒಳ್ಳೆ ಬೀಸ್ಕೊಂಡಂಗೆ ಕಾಣಿಸ್ತೈತಲ್ಲಪ್ಪ ನೋಡಿ. ಬೆಂಕಿ ಬರ್ತಿರೋದಕ್ಕೆ ಗೈಸ್ ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ತುಂಬ ಕತ್ಲಾಗೈತೆ. ಇದು ರೆಕಾರ್ಡ್ ಮಾಡ್ತಿರೋದು 15 Pro Max ಅದಕ್ಕೋಸ್ಕರ ಒಂಥರ ಲೈಟು ಅಯ್ಯ ಕಾಣಿಸ್ತೈತೆ. ಬ್ರೋ ಬರ್ತೀರಾ ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಅವನ? ಬನ್ನಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಅವ್ರನ್ನ. ಈಗ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಸಿಗೋದು. ಹಾಂ ಇವಾಗಲೇ ಕ್ಲೀನ್ ಶಾಟು, ಇವಾಗ ಕ್ಲೀನಾಗಿ ಕಾಣಿಸುತ್ತೆ. ಬನ್ನಿ ಹಂಗೆ ನಡ್ಕೊಂಡು ಹೋಗ್ಬರೋಣ ಬನ್ನಿ. ಹಾಂ ಬೆಂಕಿನೂ ಆರ್ತೈತಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಹಿಂಗೆ ನಿಮಗೆ ಕತ್ಲೆ ಇವಾಗ ಯಾವ ಥರ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಲೈಟ್ ಇದೆಯಲ್ಲ ವೈಟ್, ನಮ್ಮ ಗಾಡಿದು ಅಂಡರ್ ಲೈಟು ಇದು ನೋಡಿ, ಇಲ್ಲಿ ಎಷ್ಟು ಬ್ರೈಟಾಗಿ ಕಾಣಿಸ್ತೈತೆ ನಿಮಗೆ. ಲೈಟ್ ಆನ್ ಮಾಡಿ ಬ್ರೋ, ನನಗೂ ಭಯ ಆಗುತ್ತೆ. ಲಾಗಲ್ಲಿ ಹೇಳ್ಬೋದು ಅಷ್ಟೇ, ಏನಾಗಲ್ಲ ಅಂತ ಬ್ರೋ. ಏನು ಗೊತ್ತಾ ಗೈಸ್ ನೋಡಿ, ಟಾರ್ಚ್ ಬಿಡಿ ಬೇಡ, ಆಫ್ ಮಾಡಿ ಟಾರ್ಚು. ಏನು ಕಾಣಿಸ್ತದೆ? ಅಯ್ಯೋ ದೇವ್ರೇ ಗೈಸ್ ನೋಡ್ತಿರ್ಬೋದು, ಲೈಟ್ ಬಿಟ್ಟಿರೋದಕ್ಕೆ ಕಾಣಿಸ್ತೈತೆ ಬ್ರೋ. ಏನಾದ್ರು ಸುಮ್ಮನೆ ಒಂದು ಆ್ಯಕ್ಷನು ಅಂತ ಬಂದ್ಬಿಟ್ರೆ ಎದ್ನ ಬಿತ್ತು ಓಡೋ ಗೈಸ್. ಇವಾಗ ಟಾರ್ಚ್ ಆಫ್ ಮಾಡಿ ಬ್ರೋ, ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ ಬ್ರೋ. ಇವನು ಏನಕ್ಕೆ ಇಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ಕೊಂಡ ಅಂತ ಅರ್ಥ ಆಯ್ತಾ? ಏನಾದ್ರು ಮಾಡಿಸ್ದಾಗಿಂದಾನೆ ಪ್ರಾಬ್ಲಮ್ ಆಗಿಬಿಟ್ಟು ಹೋಗಿರ್ಬೋದಾ? ನಂಗೆ ಯಾಕೋ ಡೌಟು. ಇಲ್ಲೇನಾದ್ರು ಮೇಲೆ ಹೋಗೋಕ್ಕಾಗುತ್ತಾ ಬ್ರೋ? ಇವಾಗಲೇ ನೋಡ್ರಿ ಏನು ಹಾಂಟೆಡ್ ಪ್ಲೇಸ್ ಇದೆ. ಇವಾಗ ಭಯ ಆಗ್ತಾಯಿದೆ, ಅವಾಗಲೇ ಭಯ ಆಗ್ತಾ ಇದ್ದಿಲ್ಲ. ಮರ ನೋಡಿ, ಅಕ್ಕಪಕ್ಕ ಸುತ್ತ ಯಾವ ಮನೆಯೂ ಇಲ್ಲ ಬ್ರೋ. ನನಗೆ ಸ್ವಿಮ್ಮಿಂಗ್ ಪೂಲ್ ನೋಡ್ರಿ ಬ್ರೋ. ಈ ಸ್ವಿಮ್ಮಿಂಗ್ ಪೂಲಲ್ಲಿ ಹೆಂಗೆ ಬ್ರೋ ಅವರು ಇದ್ರೊಳಗೆ ಇಳಿದ್ಬಿಟ್ಟು ಅದು ಅಲ್ಲಿಗೆ ಹಾಕಿ ರ್ಯಾಪ್ ಮಾಡ್ತಾರಂತೆ ಬ್ರೋ ಅವರು. ಇಲ್ಲ ಇಲ್ಲಿ ಹಾಕ್ಬಿಟ್ರ ಇಲ್ಲಿ ಅದೇ ಬ್ರೋ, ಇಲ್ಲಿ ಅಂತೆ. ಏನೋ ಇದೆ ಇಲ್ಲಿ, ಖರ್ಜೂರ ಮರ, ಹುಣ್ಸೆನ್ ಮರ ಇಲ್ಲ ಪುಣ್ಯಕ್ಕೆ. ಇದು ನೋಡ್ರಿ ಬ್ರೋ, ಹೆಂಗೈತೆ ಗೈಸ್. ಏನಂದರೆ ಇಲ್ಲಿ ಇರೋಂಥ ಮರಗಳೆಲ್ಲ ನೋಡೋಕ್ಕೆ ಭಯ ಆಗ್ತೈತೆ, ಆ ಥರ ಐತೆ ಮಾತ್ರ ಇಲ್ಲಿ. ತಪ್ಪಿ ಏನಾದ್ರು ಒಂಚೂರು ತಟ್ಟನ ಸೌಂಡ್ ಆಯ್ತವ್ರೆ ಎದ್ನೋ ಬಿದ್ನೋ ಅಂತ ಓಡೋ ಭಗವಂಬ್ರೋ ಕಾರ್ ಎತ್ಕೊಂಡು ಬರ್ತಾರೆ. ಸಬೀಕಾ ಸೀನ್ ಬಾಕಿ ಏನಂದರೆ ಇದೆಲ್ಲ ಇಂಟ್ರು ಅಷ್ಟೇ, ಇನ್ನು ಮನೆ ಒಳಗೆ ಹೋಗ್ಬೇಕು. ನಮ್ಮನ್ನ ಈಗ ಭಯ ಆಗ್ತೈತೆ. ಇಲ್ಲ ಬ್ರೋ, ಹೋಗ್ಲೇಬೇಕು. ಅಲ್ಲೇನೇನೈತೆ, ಈ ಮನೆ ಓನರ್ ಯಾವ್ಯಾವ ಥರ ಈ ಮನೇಲಿ ಇದ್ದ ಎಲ್ಲ ನೋಡಬೇಕು. ಒಂದ್ಸರಿ ಖಾಲಿ ಮಾಡಿರ್ತಾರೆ, ನಾವು ಒಂದ್ಸರಿ ಫೀಲ್ ಮಾಡೋಣ ಮನೆ ಒಳಗಿಂದ ಯಾವ್ಯಾವ ಆಂಗಲಲ್ಲಿ ಏನೇನು ಕಾಣಿಸುತ್ತೆ ಅಂತೆಲ್ಲ. ಹಂಗೂ ಏನಾದ್ರು ಬ್ಯಾಂಗರ್ ಇದ್ದೀರಿ, ದೆವ್ವ ಬಂದಿರು ಬ್ಯಾಂಗರ್ ಹೊಡೆದು ಓಡಿಸ್ಬೋದಿತ್ತು. ದೆವ್ಗಳಿಗೆ ಬೆಂಕಿ ಅಂದರೆ ಭಯ ಅಲ್ವಾ? ಹಾಂ, ಫ್ಲೇಮ್ ಹೊಡೆಯೋದು ನಮ್ಮ ಹತ್ರ ಅಷ್ಟೇ ಎತ್ತರ ಇದೆ ಫ್ಲೇಮ್. ಗೈಸ್ ಇವ್ರು ಪೆಟ್ರೋಲ್ ತರಕ್ಕೆ ಹೋಯ್ತೀನಿ ಅಂದವ್ರು ಇನ್ನೂ ಬಂದೇ ಇಲ್ಲ ಗೈಸ್. ಏನೋ A few moments later. ಇಲ್ಲೊಂದು ಟೆನ್ಷನ್ ಆದರೆ ಇವ್ರು ನೋಡ್ರಿ ಫ್ಲೇಮ್ ಹೊಡಿತಾರೆ. ಬರ್ತಿಲ್ಲ ಗಾಯ್ಸ್, ಇಲ್ಲಿ ಪಕ್ಕಾ ನೆಗೆಟಿವಿಟಿ ಇದೆ. ಬರ್ತಿಲ್ಲ, ಫ್ಲೇಮೇ ಬರ್ತಿಲ್ಲ. ಇಷ್ಟೊತ್ತಿಗೆ ಫ್ಲೇಮ್ ಬರಬೇಕಿತ್ತು, ಬರ್ತಾನೆ ಇಲ್ಲ ಫ್ಲೇಮು. ಏನೋ ಇದೆ. ನನಗೆ ಬೇರೆದಕ್ಕೆ ಭಯ ಆಗ್ತಿಲ್ಲ, ಗಾಡಿ ಕಿರ್ಚೋದು ನೋಡಿ ಭಯ ಆಗ್ತೈತೆ ಒಂಥರ. ತಗೋ ಫ್ಲೇಮ್ ಜೊತೆ ವೈಡ್ ಆಂಗಲೆಲ್ಲ ಮನೆ ನೋಡ್ಬೋದು.
ಹಾಂ ಬರ್ತಿದೆ ಸಾಕು. ದೇವಕ್ಕೆ ಭಯ ಬಂತು. ಹಲೋ ಬ್ರೋ, ಇದೆಯಾ? ಕಾಣಿಸ್ತಾ? ಅಲ್ಲ ಅದು ಹೆಂಗೆ ಹೇಳಿ, ಬರ್ತಾನೆ ಇರ್ತೀರ ಸ್ಟಾರ್ಟಿಂಗ್, ಇಲ್ಲೇನೋ ನೆಗೆಟಿವಿಟಿ ಇದ್ದೆ ಅಂದ ತಕ್ಷಣ ನಮ್ಮನ್ನೇ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಫ್ಲೇಮ್ ಕೊಟ್ಬಿಡ್ತಲ್ಲ ಅದು. ಭಯ ಬೀಳಬಾರ್ದು, ಒಳಗೆ ಹಾಂ, ಒಳಗೆ ಬರಬೇಕು, ಒಳಗೆ ಬಂದು ನಾನು ಲಾಕ್ ಮಾಡ್ಕೋಬೇಕು, ನನ್ನ ಹಸಿವು ತೀರಿಸ್ಕೋಬೇಕು ಅಂತ. ಅಲ್ಲ ಅದೇನು ಆತ್ಮನ ಇದು ಮಾಡಲ್ಲ ಬ್ರೋ, ಯಾರ ಮೇಲೆ ಇದ್ದಿರುತ್ತೋ ಅವ್ರ ಮೇಲೆ ಮಾತ್ರ ತೋರಿಸ್ಕೊಂಡು ನಾವು ನಾವು ಮಾತಾಡ್ಸ್ಬೋದು. ಹಿಂಸೆ ಕೊಡ್ತೀವಿ ಅಂದ್ಬಿಟ್ಟು ಅದು ಭಯ ಬಿದ್ದು ನಮಗೆ ಏನಾದರೂ ತೊಂದರೆ ಕೊಡುತ್ತೆ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್, ಅಂಕಲ್ ಆ್ಯಂಡ್ ಆಂಟಿ, ನಾವು ನಿಮ್ಗೇನೋ ಪ್ರಾಬ್ಲಮ್ ಮಾಡಲ್ಲ. ನಿಮ್ಗೇನಾದ್ರು ನಮಗೆ ಹೆಲ್ಪ್ ಮಾಡಬೇಕು ಅನ್ಸಿರಿ ಯಾವ್ದಾದ್ರು ಬ್ಯಾಂಕ್ ದರೋಡೆ ಮಾಡಿಕೊಡಿ, ಇಲ್ಲಾಂದ್ರೆ ಒಳ್ಳೆ ದುಡ್ಡು ಕೊಡಿ, ದುಡ್ಡಿರೋಂಥ ಜಾಗ ತೋರಿಸಿ ನಾವೇ ಹೋಗಿ ತಗೊಂಬಿಡ್ತೀವಿ, ಇಲ್ಲ ದುಡ್ಡು ಎತ್ಕೊಬಂದೇ ಕೊಟ್ಬಿಡಿ, ಬೇಜಾರಿಲ್ಲ. ಸೊ ಗೈಸ್, ಇವಾಗ ಕಾರ್ದೆಲ್ಲ ಲಾಗ್ ಕಂಪ್ಲೀಟ್ ಆಯಿತು, ರಿವ್ಯೂ ಮಾಡಾಯಿತು. ಇವಾಗ ಇಲ್ಲಿ ಬ್ರೋ ಬಂದ್ಬಿಟ್ಟು ಅವ್ರು ರ್ಯಾಪ್ ಶೂಟಿಗೋಸ್ಕರ ಫುಲ್ ಸೆಟಪ್ ರೆಡಿ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್ ಬ್ರೋ. ಹೆಂಗೆ ಬ್ರೋ ನೋಡಿದ ಸ್ಟ್ರಗಲ್ ನೋಡಿದ್ರಾ? ಹಾಂ ಬ್ರೋ, ನೋಡಿ ಗೈಸ್, ಒಂದು ರ್ಯಾಪ್ ಸಾಂಗ್ ಶೂಟ್ ಮಾಡೋಕ್ಕೋಸ್ಕರ ಎಷ್ಟೊಂದು ಸ್ಟ್ರಗಲ್ ಪಡ್ತಿದ್ದಾರೆ ಇವರೆಲ್ಲ. ಕ್ಯಾ ಬ್ರೋ? ಎಷ್ಟೇ ಸ್ಟ್ರಗಲ್ ಬರಲಿ ಕೆಲಸ ಮಾಡ್ತಾ ಇರ್ರಿ. ಹಾಂ ಸ್ಟೇ ಫೋಕಸ್ ತಿನ್ಬೇಕಾ? ಹಾಂ, ಫಾಲೋ ಯುವರ್ ಪ್ಯಾಷನ್ ಅಂಟಿಲ್ ಸಕ್ಸಸ್. ಯಾ ಬ್ರೋ, ರೈಟ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇಲ್ಲೇ ಇದ್ದಾರೆ. ಆ್ಯಂಡ್ ಆ ಮನೆಗೆ ಒಳಗೆ ಹೋಗ್ಲೇಬೇಕು ಇವತ್ತು, ಡಿಸೈಡ್ ಆಗ್ಬಿಟ್ಟಿದ್ದೀವಿ ಆ ಮನೇಲಿ ಏನೋ ಇದೆ ಅಂತ. ತೋರಿಸಿ ಬ್ರೋ, ಏನು ಕಾಣಿಸ್ತಾ ಇದೆ ನೋಡಿ ಬ್ರೋ, ಆ ಮನೆ ಕಡೆ ತೋರಿಸಿ ಬ್ರೋ. ಬ್ರೋ ಟೈಮ್ ಎಷ್ಟಾಗಿದೆ ತೋರಿಸಿ ಹಂಗೆ? ಬ್ರೋ ಇನ್ನೂ ಕಮ್ಮಿ, ಎಷ್ಟು? 7:15. 7:15 ಗೈಸ್. ನೋಡಿ 7:15ಗೆ ಫುಲ್ಲು ಕತ್ಲೆ. ಫ್ಲಾಶ್ ಆನ್ ಮಾಡಿರೋದಕ್ಕೆ ಇಷ್ಟು ನೋಡಿ, ಇಲ್ಲಿ ಫ್ಲಾಶ್ ಇಷ್ಟು ಕತ್ಲಾಗೈತೆ ಕರೆಕ್ಟಾಗಿ. ಇವಾಗ ಆ ಮನೆ ಒಳಗೆ ಹೋಗೋಣ, ಆ ಮನೆ ಒಳಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗೈಸ್. ಆದರೂ ಇವ್ರ ಪೇಜ್ನೆಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಬಂದ್ಬಿಟ್ಟು ಪೆಟ್ರೋಲ್ ಹಾಕಿ ವೇಸ್ಟ್ನ ಅಂಟಿಸ್ತಿದ್ದಾರೆ, ಆದರೆ ಇಲ್ಲಿ ನೆಗೆಟಿವಿಟಿ ಇದೆ ನೋಡಿ, ಅಲ್ಲಿ ಬೆಂಕಿ ಕೂಡ ಹತ್ಕೋತಿಲ್ಲ. ಹೌದಾ? ಹ್ಞೂ, ಪೆಟ್ರೋಲ್ ಹಾಕಿರೋ ಕೂಡ ಹತ್ಕೋತಿಲ್ಲ ಪಕ್ಕ ಇಲ್ಲ ಬ್ರೋ. ಅವಾಗ್ಲಿಂದ ಇದೇ ಥರ ಆಗ್ತಿರೋದು, ಫ್ಲೇಮು ಬರಲಿಲ್ಲ, ನೆಗೆಟಿವಿಟಿ ಅಂದ ತಕ್ಷಣ ಅದೇ ಹತ್ಕೊಂತು ಗೈಸ್. ನೋಡಿರೋಲ್ಲ ಸಡನ್ನಾಗಿ ಅದೇ ಬೆಂಕಿ ಗೈಸ್. ಸೀರಿಯಸ್ಲಿ ಇಲ್ಲೇನೋ ನೆಗೆಟಿವಿಟಿ ಇದೆ ಗೈಸ್. ಪೆಟ್ರೋಲ್ ಅಷ್ಟು ಇಷ್ಟು ವೇಸ್ಟ್ ಖಾಲಿ ಆಗ್ತೈತೆ, ಅಲ್ಲಿ ಪೆಟ್ರೋಲ್ ಖಾಲಿ ಆಗ್ತೈತೆ. ಅವರು ಬರ ಅಂತ ಬೆಂಕಿ ಮೇಲೆ ಬೆಂಕಿ ಕಚ್ಚಿ ಹಸಿಸ್ತಾನೆ, ಅವರಲ್ಲಿ ಹತ್ತುತ್ತಾನೆ ಇಲ್ಲ, ಮತ್ತೆ ಹಾರಾಗ್ತಾನೆ ಐತೆ ಅಲ್ಲಿ ಬೆಂಕಿ. ಅದೆಲ್ಲ ಫುಲ್ ಒಣಗೋಗೈತೆ ಗಾಯ್ಸ್, ಒಣಗೋಗಿದ್ರು ಕೂಡ ಅಲ್ಲಿ ಬರ್ತಾನೆ ಇಲ್ಲ ಬೆಂಕಿ ನೋಡಿ. ಬನ್ನಿ ಗೈಸ್, ಕೆಳಗೆ ಹೋಗೋಣ, ಸ್ವಿಮ್ಮಿಂಗ್ ಪೂಲ್ ಕೆಳಗೆ. ಅಯ್ಯೋ ಶೂಸ್ ಹಾಕಿದ್ದೀನಿ ಬ್ರೋ. ಬೆಂಕಿ ಹಾಕ್ತಿದ್ದಾರೆ. ಗೈಸ್, ಇವಾಗ ಬೆಂಕಿ ಹತ್ಕೊಂತು ತುಂಬ ಸಮಯ ಆದಮೇಲೆ ಒಂಚೂರು ಒಂದು ರೇಂಜಿಗೆ ಹತ್ಕೊಂಡೈತೆ, ಆದರೂ ಅಲ್ಲೆಲ್ಲ ಆರೋಗ್ತೈತೆ. ಟೈಮ್ ಆಗಿಬಿಟ್ಟಿದೆ. ವಾವ್, ಸೈಕ್ ಇಲ್ಲಿ ರ್ಯಾಪ್ ಶೂಟ್ ಮಾಡ್ತಿದ್ದಾರೆ ನೋಡಿ, ಎಷ್ಟೊಂದು ತಗಾಲಿ ಇರುತ್ತೆ. I got rumba and the maid with the port taxi of a little kind of Polambi, cold basket, of a poi kind of warangi, blue blood, Pasangala, Baranga, Pakilambi, area machines. I got rumba and the maid with the port taxi of a little kind of Polambi, cold basket. A few moments later. ಸೊ ಗೈಸ್, ಇವಾಗ ರ್ಯಾಪ್ ಶೂಟ್ ಎಲ್ಲ ಮುಗೀತು, ಇವಾಗ ಮನೆ ಒಳಗೆ ಹೋಗ್ಬೇಕು. ಬನ್ನಿ ಇವಾಗ ಹೋಗೋಣ. ಇವಾಗ ನಾನು, ಕ್ಯಾಟು ಬ್ರೋ, ಮತ್ತು ಭಗವಾನ್ ಬ್ರೋ, ಆಮೇಲೆ ಹಿತೇಶ್ ಬ್ರೋ. ಇವಾಗ ಅಲ್ಲಿ ಒಳಗಡೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಸೌಂಡ್ ಕೊಡಬಾರ್ದು ಬ್ರೋ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಟೈಮ್ ಎಷ್ಟಾಗೈತೆ ಬ್ರೋ ಇವಾಗ? ಟೈಮ್ 8:20 ಆಗೈತೆ. ಇಂಥ ಜಾಗಕ್ಕೆ 8:20 ಹೋಗೋದೇ ಒಂಥರ ದೊಡ್ಡ ಸೀನು. ಬನ್ನಿ ಹೋಗೋಣ. ಬ್ರೋ ಅಂಕದಿರ್ತಾರೆ, ನಮ್ಮ ಮಗನ ಜೊತೆ ಸೇರ್ಕೊಂಡು ಕ್ವಾಟ್ಲೆ ಇರ್ತೇನೆ ಗೈಸ್. ನೋಡಿ ಗೈಸ್, ಈ ಮನೇಲಿ ಏನೇನೋ ಬರ್ತಿದ್ದಾರೆ. ಈ ಮನೆಗೆ ಅಂಡರ್ಗ್ರೌಂಡ್ ಎಲ್ಲ ಇದೆಯಪ್ಪ.
ಬ್ರೋ ಬನ್ನಿ ಬ್ರೋ, ನೀವೇ ಭಯ ಇಲ್ಲ ಅಂದಿದ್ದವಾಗಲೇ. ಇದೇನಿದು, ಇದೊಂದು ಬೆಡ್ರೂಮಾ? ಇದೊಂದು ಬೆಡ್ರೂಮ್ ಇದೆ, ಇದು ವಾಶ್ರೂಮು. ನಂಗೆ ಇಲ್ಲಿಂದ ಮನೆಗೆ ಹೋಗೋದ್ಮೇಲೆ ಮನೇಲಿ ಒಬ್ಬನೇ ಇರ್ತೀನಿ, ಅಲ್ಲಿ ಭಯ ಆಗ್ಬಿಡುತ್ತೆ ಗೈಸ್. ಈ ಮನೇಲಿ ಅಂಡರ್ಗ್ರೌಂಡು ಕೂಡ ಐತೆ ಗೈಸ್. ಗೋ ಟ್ರಾವಿಸ್ ಪಬ್ಲಿಕ್ ಆರ್ಟಿ. ಏನದು ಬ್ರೋ? ಇಷ್ಟು ದೊಡ್ಡ ಅಂಡರ್ಗ್ರೌಂಡಲ್ಲಿ ಏನು ಮಾಡ್ತಿದ್ದ ಬ್ರೋ ಏನು? ಐ ಥಿಂಕ್ ಸೊ. ಬನ್ನಿ ಈಗ ಗ್ರೌಂಡ್ ಫ್ಲೋರ್ ಆಯ್ತಲ್ಲ, ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ಏನಿದೆ. ಹಾಂ ಇಲ್ಲ ಬ್ರೋ, ಸ್ವಲ್ಪ ಲೈಟಾಗಿ. ಏನಿಲ್ಲ ಬ್ರೋ ಇಲ್ಲಿ ಅಂಥದ್ದು. ಇಲ್ಲೋ ವಾಶ್ರೂಮ್. ಇದು ಏನಿದು? ವರ್ಕೌಟ್ ಮಾಡ್ಬೇಕಂತಿದ್ರು, ಮಾಡಿಲ್ಲ. ಅಷ್ಟೇ ಬಂದ್ಬಿಟ್ಟೈತೆ. ಅವರೆಲ್ಲ ಹೋದ್ರು ಇನ್ನೊಬ್ರು? ಬ್ರೋ ಬನ್ನಿ ಬ್ರೋ. ಈಗಲೇ ಭಯ ಆಯ್ತಿದೆ ನನಗೆ. ನೋಡೋಣ ಏನಾಗುತ್ತೆ. ಏಯ್ ಬನ್ನಿ ಬ್ರೋ, ಯಾರು ಜೊತೆ ಪಕ್ಕದಲ್ಲಿ. ಗೈಸ್ ಮೇಲ್ಗಡೆ ಫ್ಲೋರಿಗೆ ಹೋಗ್ತಿದ್ದೀವಿ ಬ್ರೋ. ಈ ಥರ ಎಲ್ಲ ಭಯಪಡಿಸ್ಬಾರ್ದು. ಏನೋ ಸೌಂಡ್ ಆಗ್ತಿದೆ ಗೈಸ್. ಇಲ್ಲೊಂದು ಜನ ಇದೆ. ಏನು ಬ್ರೋ ಇದು ಹಿಂಗೆ ಸೌಂಡ್ ಆಗ್ತೈತೆ? ಈ ರೂಮ್ ಹತ್ತಿರ ಬಂದಂಗೆ ಸೌಂಡ್ ಬರ್ತೈತೆ ಗೈಸ್. ಡೆಮೋನ್ ಅಂತ ಬರ್ದ್ಬಿಟ್ಟಿದ್ದಾರೆ. ಈ ರೂಮ್ ಹತ್ರನೇ ಸೌಂಡ್ ಬರ್ತಿರುತ್ತೆ. ಏಕೋ ಇಲ್ಲಿ ಬೇಡ ಮೇಲೆ ಹೋಗ್ಬಿಡೋಣ. ಏನಾಗ್ತೈತೆ ಬ್ರೋ? ಫುಲ್ ನೆಗೆಟಿವ್ ಸ್ಟಾರ್ಟ್ ಆಗ್ತೈತೆ. ಹಲೋ, ಏನಂತೆ? ಫೋನ್ ಐತೆ ಅವ್ರ ಬ್ಯಾಗಲ್ಲಿ, ಐತೆ. ಫೋನ್ ಇಲ್ಲಿ. ಇವಾಗ ಮೇಲ್ಗಡೆ ಹೋಗಲ್ಲ. ಮೇಲ್ಗಡೆ ಏನೈತೆ ಇಲ್ಲ ಅಂತ ಗೊತ್ತಿಲ್ಲ. ಏನೋ ಇದೆ. ಈ ಕಡೆ ತೋರಿಸಿದ್ರ ಬ್ರೋ? ಬೇಡ ಅಂತೀರಾ? ಬನ್ನಿ ಬ್ರೋ, ಇಷ್ಟೇ ಬಂದಿದೆ ಅಂತ. ಏನು ಬರೀ ಒಂದು ಫ್ಲೋರ್ ಅಷ್ಟೇ. ನನ್ನ ತಮ್ಮ ಇದ್ದಾನೆ. ಬನ್ನಿ, ನಾನು ದೊಡ್ಡ ಮಗನೇ. ಗೈಸಲ್ಲಿ ನೋಡ್ತಿರ್ಬೋದು, ಅಲ್ಲೋ ಮನೆ ಐತೆ. ತೋರಿಸ್ರಿ ಕೆಲಸ ಅಷ್ಟೇ, ಇನ್ನೇನಿಲ್ಲ. ಗೈಸ್ ಏನಾದ್ರು ಸೌಂಡ್ ಆಗ್ತಾ ಇದೆ ಗೈಸ್. ಗೈಸ್ ಸೀರಿಯಸ್ ಏನೋ ಇದೆ ಗೈಸ್ ಇಲ್ಲಿ. ಎಲ್ಲ ಹೆಂಗ್ ಬೇಡ ಗೈಸ್, ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ಗೈಸ್ ಏನಿಲ್ಲ, ಅಲ್ಲಿ ಆ ಮನೇಲಿ ನಾವೇ ಸೌಂಡ್ ಹಾಕೊಂಡು ಎದುರಿಸಿದ್ದು. ಇಷ್ಟೊತ್ತವರೆಗೂ ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಈ ಕಾರ್ ರಿವ್ಯೂಗೋಸ್ಕರ ವೆಯ್ಟ್ ಮಾಡ್ತೀರಿ. ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ. ಆ್ಯಂಡ್ ಲಾಸ್ಟಾಗಿ ನೋಡ್ಕೊಬಿಡಿ ಆ ಮನೇನ. ಬೈ ಗೈಸ್.